ವಿದ್ಯಾರ್ಥಿಗಳೇ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಪರಿಶಿಷ್ಟ ಪಂಗಡಗಳ ಅರ್ಥ, ವ್ಯಾಖ್ಯಾನಗಳು ಮತ್ತು ಪರಿಶಿಷ್ಟ ಪಂಗಡಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದ್ವಿ. ಪ್ರಸ್ತುತ ಈ ತರಗತಿಯಲ್ಲಿ ಆದಿವಾಸಿಗಳ ಅಥವಾ ಪರಿಶಿಷ್ಟ ಪಂಗಡಗಳ ಪ್ರಮುಖ ಸಮಸ್ಯೆಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಭೌಗೋಳಿಕ ಪ್ರತ್ಯೇಕತೆಯ ಸಮಸ್ಯೆ, ಪ್ರಾಬ್ಲಮ್ಸ್ ಆಫ್ ಜಿಯೋಗ್ರಫಿಕ್ ಸೆಪರೇಷನ್. ಪರಿಶಿಷ್ಟ ಪಂಗಡದವರು ಸಾಮಾಜಿಕವಾಗಿ ನಾಗರಿಕ ಜೀವನದ ಸಂಪರ್ಕವಿಲ್ಲದೆ ಬೆಟ್ಟ, ಗುಡ್ಡ, ಕಾಡು ಪ್ರದೇಶಗಳಲ್ಲಿ ನಿಗೂಢ ಜೀವನವನ್ನು ನಡೆಸ್ತಾ ಇದ್ದಾರೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇವರು ಅನುಸರಿಸಿದ ನೀತಿಯಿಂದಾಗಿ ಪರಿಶಿಷ್ಟ ಪಂಗಡದವರು ಪ್ರತ್ಯೇಕವಾಗಿ ಉಳಿಯಬೇಕಾದುದಲ್ಲದೆ ಪ್ರತ್ಯೇಕತೆಯ ಭಾವನೆಯನ್ನು ಬೆಳೆಸ್ಕೊಳ್ಬೇಕಾಯಿತು. ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಕಾಯ್ದೆಯಿಂದಾಗಿ ಬುಡಕಟ್ಟು ಜನರನ್ನು ಮಾಜಿ ಅಪರಾಧಿಗಳು, ದರೋಡೆಕೋರರು, ಡಕಾಯಿತರು ಎಂದೂ ಕರೆಯುವಂತಾಯಿತು. ಇದರ ಪರಿಣಾಮ ಕ್ರಿಶ್ಚಿಯನ್ ಮಿಷನರಿಗಳಿಗೆ ನೀಡಿದ ಕುಮ್ಮಕ್ಕಿನಿಂದಾಗಿ ಕ್ರೈಸ್ತ ಮತಾಂತರ ಕಾರ್ಯವು ನಡೆಯಿತು. ಈ ರೀತಿ ಮತಾಂತರ ಹೊಂದಿದವರ ನೇಕಾರರು ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಜೀವನ ವಿಧಾನವನ್ನು ಅನುಕರಿಸಿ ಅಳವಡಿಸಿಕೊಂಡರು. ಬ್ರಿಟಿಷರ ಜೊತೆ ಶಾಮೀಲಾಗಿ ತಮ್ಮ ತಾಯ್ನಾಡಿನ ಮೇಲೆ ಹೋರಾಟ ನಡೆಸಿದರು. ಇದು ಸುದೀರ್ಘವಾಗಿ 200 ವರ್ಷಗಳ ಅವಧಿಯವರೆಗೆ ಸತತವಾಗಿ ನಡೆದ ಪರಿಣಾಮವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆದಿವಾಸಿಗಳು ಮತಾಂತರಗೊಂಡರು. ಬ್ರಿಟಿಷರು ಬಿತ್ತಿದ ವಿಷ ಬೀಜ ಮೊಳೆತು ಸ್ವಾತಂತ್ರ್ಯ ನಂತರ ಪ್ರತ್ಯೇಕ ಭಾವನೆಯಿಂದ ಆದಿವಾಸಿ ಬಂಡಾಯಗಳು ನಡೆದವು. ನಾಗಾಲ್ಯಾಂಡ್ ಚಳುವಳಿ, ಬೋಡೋ ಸಮಸ್ಯೆಗಳುಂಟಾದವು. ಪ್ರಸ್ತುತ ಹಿಮಾಲಯ ತಪ್ಪಲಿನ ಪ್ರದೇಶದ ಆದಿವಾಸಿಗಳಲ್ಲಿ ಈ ಪ್ರತ್ಯೇಕತಾ ಭಾವನೆಯು ಎದ್ದು ಕಾಣುತ್ತಿದ್ದು ದೇಶದ ಸಮಗ್ರತೆಗೆ ಇದು ಸವಾಲಾಗಿದೆ. ಇನ್ನು ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಕಲ್ಚರಲ್ ಪ್ರಾಬ್ಲಮ್ಸ್ ಆ್ಯಂಡ್ ಡಿಟ್ರೈಬಲೈಸೇಷನ್, ಸಾಂಸ್ಕೃತಿಕ ಸಮಸ್ಯೆ ಮತ್ತು ಆದಿವಾಸಿ ವಂಚಿತತೆ. ನಾಗರಿಕ ಜೀವನದ ರೀತಿ ನೀತಿಗಳು, ವಿಧಿವಿಧಾನಗಳು, ಆಚಾರ ವಿಚಾರಗಳು, ವ್ಯವಹಾರಗಳು ಆದಿವಾಸಿಗಳಿಗೆ ಅನುಕೂಲಕರ ಹಾಗೂ ಆಕರ್ಷಕವಾಗಿ ಕಂಡರೂ ಸಹ ಅವರು ತಮ್ಮ ಪರಂಪರಾಗತವಾದಂಥ ಜೀವನ ಕ್ರಮವನ್ನು, ಮೌಲ್ಯ ಮತ್ತು ನಂಬಿಕೆಗಳನ್ನು ತ್ಯಜಿಸಲಾಗದೆ ಆಧುನಿಕ ವಿಚಾರವಸ್ತು ಮತ್ತು ಕ್ರಮವನ್ನು ಒಪ್ಪಿಕೊಂಡು ಇವೆರಡರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಾಗದೆ ಒಂದು ಬಗೆಯ ಸಾಂಸ್ಕೃತಿಕ ಸಂಘರ್ಷಕ್ಕೆ ಅವರು ಒಳಗಾಗ್ತಾ ಇದ್ದಾರೆ. ಆಧುನಿಕತೆಯ ಆಕರ್ಷಣೆ ತಮ್ಮ ಪರಂಪರಾಗತ ಆದಿವಾಸಿತನದಿಂದ ತಾವು ವಂಚಿತರಾಗುತ್ತಿದ್ದೇವೆ ಎಂಬ ಭಾವನೆ ಈ ಆದಿವಾಸಿಗಳಲ್ಲಿ ಉಂಟಾಗಿದ್ದು ಸಾಪೇಕ್ಷ ವಂಚಿತತೆಯ ಭಾವನೆ ಅವರಲ್ಲಿ ಸಾಂಸ್ಕೃತಿಕ ಗೊಂದಲವನ್ನು ಹಾಗೂ ಮಾನಸಿಕ ಅಭದ್ರತೆಯನ್ನು ಸೃಷ್ಟಿಸುತ್ತಿದೆ. ಅದೇ ರೀತಿ ಮತ್ತೊಂದು ಸಮಸ್ಯೆ ಸೋಷಿಯಲ್ ಪ್ರಾಬ್ಲಮ್ಸ್, ಸಾಮಾಜಿಕ ಸಮಸ್ಯೆಗಳು. ಅದರಲ್ಲಿ ಚೈಲ್ಡ್ ಮ್ಯಾರೇಜ್, ಇನ್ಫ್ಯಾಂಟಿಸೈಡ್. ನಾವು ನೋಡ್ಬೋದು, ಆದಿವಾಸಿಗಳು ಸಂಪ್ರದಾಯ ಶರಣರು ಆಗಿದ್ದಾರೆ. ಮೂಢನಂಬಿಕೆಗಳಿಗೆ ಅವರು ಬಲಿಯಾಗಿದ್ದಾರೆ. ಕೆಲವು ಆದಿವಾಸಿ ಸಮುದಾಯಗಳಲ್ಲಿ ಕೂಡ ಬಾಲ್ಯ ವಿವಾಹ, ಶಿಶು ಹತ್ಯೆ, ನರಬಲಿ, ಮಾನವ ತಲೆಬುರುಡೆಗಳನ್ನು ಬೇಟೆಯಾಡುವುದು, ಇದನ್ನು ಹೆಡ್ ಹಂಟಿಂಗ್ ಅಂತೇಳಿ ಕರಿತೀವಿ. ಜೊತೆಗೆ ಪ್ರಾಣಿ ಬಲಿ, ಪತ್ನಿಯರ ವಿನಿಮಯ ಮುಂತಾದ ಹಾನಿಕಾರಕ ಸಾಮಾಜಿಕ ಪದ್ಧತಿಗಳು ಇವೆ. ತಮ್ಮ ಕಷ್ಟಗಳಿಗೆ, ರೋಗ ರುಜಿನಗಳಿಗೆ ದೆವ್ವಭೂತಗಳೇ ಕಾರಣ ಎಂದು ಅವರು ನಂಬಿದ್ದಾರೆ. ಕುಲದೇವತವಾದ ಅಥವಾ ಸರ್ವಚೇತನವಾದದಲ್ಲಿನ ಅವರ ಶ್ರದ್ಧೆ, ನಂಬಿಕೆ ಅತಿರೇಕದ್ದಾದ್ದರಿಂದ ವಾಸ್ತವಿಕ ದೃಷ್ಟಿಯನ್ನು ಬೆಳೆಸಿಕೊಳ್ಳುವುದು ಅವರಿಗೆ ತುಂಬ ಕಷ್ಟದಾಯಕವಾಗಿದೆ. ತಮ್ಮ ಸಾಮಾಜಿಕ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸಿಕೊಳ್ಳಲು ಅವರು ಸಿದ್ಧರಿಲ್ಲ. ವಿವಾಹ ಪೂರ್ವ ಮತ್ತು ವಿವಾಹೇತರ ಲೈಂಗಿಕ ಸಂಬಂಧಗಳು ಕೇವಲ ಆದಿವಾಸಿಗಳಲ್ಲಿ ಇಂದಿಗೂ
ಅನೈತಿಕವೆಂದು ಪರಿಗಣಿತವಾಗಿಲ್ಲ. ಖುಷಿ ಬಂದಂತೆ ಹೆಂಡತಿಯರನ್ನು ಬದಲಿಸುವ ಅಥವಾ ವಿಚ್ಛೇದದಿಂದ ಹೊರಹಾಕುವ ಪ್ರವೃತ್ತಿಯು ಕೆಲವು ಆದಿವಾಸಿಗಳಲ್ಲಿ ಇದೆ. ಇದರಿಂದ ಅವರ ವೈವಾಹಿಕ ಹಾಗೂ ಕೌಟುಂಬಿಕ ಜೀವನಕ್ಕೆ ಭದ್ರತೆ ಇಲ್ಲದಂತಾಗಿದೆ, ಮಾನಸಿಕ ನೆಮ್ಮದಿ ನಷ್ಟವಾಗಿದೆ. ಇದರಿಂದ ಅವರ ಸಾಮಾಜಿಕ ಜೀವನವು ಅಸ್ತವ್ಯಸ್ತಗೊಂಡಿದೆ. ಇಂದಿಗೂ ಕೂಡ ಬಾಲ್ಯ ವಿವಾಹ ಪದ್ಧತಿ ಅಥವಾ ಶಿಶು ಹತ್ಯೆಯನ್ನು ನಾವು ಅಲ್ಲಿ ನೋಡಬಹುದು. ಅದೇ ರೀತಿ ಎಕನಾಮಿಕ್ ಪ್ರಾಬ್ಲಮ್ಸು ಕೂಡ ನಾವು ಆದಿವಾಸಿಗಳಲ್ಲಿ ನೋಡಬಹುದು. ಆರ್ಥಿಕ ಸಮಸ್ಯೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಎಕ್ಸ್ಪ್ಲೋಟೇಷನ್, ಶೋಷಣೆ. ಪರಿಶಿಷ್ಟ ಪಂಗಡಗಳ ಒಂದು ಮುಗ್ಧತೆ ಮತ್ತು ಅನಕ್ಷರತೆಯನ್ನು ತಮ್ಮ ಬಂಡವಾಳವನ್ನಾಗಿರಿಸಿಕೊಂಡು ಹೊರನಾಡಿನಿಂದ ಬಂದ ಗುತ್ತಿಗೆದಾರರು ಅಥವಾ ವ್ಯಾಪಾರಸ್ಥರು ಅವರ ಶೋಷಣೆಯನ್ನು ನಡೆಸ್ತಾ ಇದ್ದಾರೆ. ದಿ ನ್ಯೂ ಲಾ ಥ್ರೆಟನ್ಸ್ ಸೆಲ್ಫ್ ರಿಲಿಯನ್ಸ್. ಹೊಸ ಕಾನೂನಿನಿಂದ ಸ್ವಾವಲಂಬನೆಗೆ ಧಕ್ಕೆ. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಸರ್ಕಾರ ಅನುಸರಿಸಿದ ಹೊಸ ಕಂದಾಯ ನೀತಿ, ಅಬಕಾರಿ ಕಾನೂನು, ಅರಣ್ಯ ಕಾಯ್ದೆ, ಕಾಯ್ದಿಟ್ಟ ಪ್ರದೇಶದ ನೀತಿ, ಭೂಮಿ ಗೇಡಿ ಪದ್ಧತಿ ಇವೆಲ್ಲವೂ ಸಹ ಆದಿವಾಸಿಗಳ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಹಾಳು ಮಾಡಿದವು. ಅದೇ ರೀತಿ ನಾನ್ ಪ್ರಾಫಿಟಬಲ್ ಅಗ್ರಿಕಲ್ಚರ್ ವರ್ಕ್, ಲಾಭದಾಯಕವಲ್ಲದ ಮಾದರಿಯ ಕೃಷಿ ಕಾರ್ಯ. ಆದಿವಾಸಿಗಳು ಅನುಸರಿಸುತ್ತಿರುವಂಥ ಬೇಸಾಯ ಕ್ರಮವೂ ಸಹ ಬಹಳ ಸಾಂಪ್ರದಾಯಿಕ ಶೈಲಿಯಾಗಿದ್ದು ಉತ್ಪಾದನೆ ಬಹಳ ಸೀಮಿತವಾಗಿದೆ. ಅವರು ಅನುಸರಿಸುವ ಸ್ಥಳ ಬದಲಿಕೆಯ ಬೇಸಾಯ ಕ್ರಮದಿಂದ ಶಿಫ್ಟಿಂಗ್ ಕಲ್ಟಿವೇಷನ್ ಕೃಷಿಯ ಪೂರ್ಣ ಲಾಭ ಅವರಿಗೆ ಸಿಗುತ್ತಿಲ್ಲ. ಅಲ್ಲದೆ ಅದರಿಂದ ಅರಣ್ಯವೂ ಕೂಡ ನಾಶ ಆಗ್ತಿದೆ. ಆಧುನಿಕ ತಂತ್ರಜ್ಞಾನದ ಬಳಕೆ ಅವರಿಗೆ ತಿಳಿದಿಲ್ಲವಾದ್ದರಿಂದ ಹಳೆಯ ಮಾದರಿಯ ಉಪಕರಣಗಳನ್ನೇ ಅವರು ಕೃಷಿ ಕಾರ್ಯಗಳಿಗಾಗಿ ಬಳಸುವಂತಾಗಿದೆ. ಇದರಿಂದ ಉತ್ಪಾದನೆ ಕಡಿಮೆಯಾಗಿದೆ. ನೆಕ್ಸ್ಟ್, ಭೂಮಿಯ ಒಡೆತನದ ಹಕ್ಕನ್ನು ಕಸಿದುಕೊಂಡಿದ್ದರಿಂದ ಆಘಾತ. ಆದಿವಾಸಿ ಪ್ರದೇಶಗಳಲ್ಲಿನ ಕೃಷಿ ಯೋಗ್ಯವಾದ ಭೂಮಿಯು ಕಾನೂನಿನಾತ್ಮಕವಾಗಿ ಆದಿವಾಸಿಯೇತರರ ಪಾಲಾಗಿದ್ದು ಹೆಚ್ಚಿನ ಆದಿವಾಸಿಗಳಿಗೆ ಭೂಮಿಯ ಒಡೆತನದ ಹಕ್ಕು ಇಲ್ಲವಾಗಿದೆ. ತಮ್ಮ ಜಮೀನನ್ನು ತಮಗೆ ಮರಳಿಸಬೇಕೆಂದು ಅರಣ್ಯಗಳ ಮೇಲಿನ ತಮ್ಮ ಪರಂಪರಾಗತವಾದ ಹಕ್ಕನ್ನು ಮಾನ್ಯ ಮಾಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಬ್ಯಾಂಕ್ ಮತ್ತಿತರ ಆಧುನಿಕ ಆರ್ಥಿಕ ಸೌಲಭ್ಯಗಳ ಕೊರತೆ, ಲ್ಯಾಕ್ ಆಫ್ ಮಾಡರ್ನ್ ಎಕನಾಮಿಕ್ ಅಮ್ಯುನಿಟೀಸ್. ಆದಿವಾಸಿ ಪ್ರದೇಶಗಳಲ್ಲಿ ಒದಗಿಸಲಾದ ಬ್ಯಾಂಕುಗಳ ಸೇವಾ ಸೌಲಭ್ಯಗಳು ತೀರಾ ನಗಣ್ಯವೆಂಬುದಷ್ಟು ಮಾತ್ರ ಇರುವುದರಿಂದ, ಅಂದರೆ ಕಡಿಮೆ ಸಂಖ್ಯೆಗಳಲ್ಲಿರುವುದರಿಂದ ಆದಿವಾಸಿಗಳು ಸಾಲಗಾರರ ಆಶ್ರಯ ಪಡೆಯುವುದು, ಅವರಿಂದ ಶೋಷಣೆಗೆ ಒಳಗಾಗುವುದು ಅನಿವಾರ್ಯವಾಗಿದೆ. ಹಾಗೆಯೇ ತಮ್ಮ ಸಾಲವನ್ನು ಮನ್ನಾ ಮಾಡಿ ಒತ್ತೆ ಇರಿಸಿಕೊಂಡಿರುವ ತಮ್ಮ ಜಮೀನನ್ನು ಹಿಂದೆ ಕೊಡಿಸಬೇಕೆಂದು ಅವರು ಆಗ್ರಹಿಸುತ್ತಿದ್ದಾರೆ. ಅಲ್ಲದೆ ನಿರುದ್ಯೋಗವೂ ಕೂಡ ಇವತ್ತು ಆದಿವಾಸಿಗಳಲ್ಲಿ ಕಂಡು ಬರ್ತಾ ಇದೆ. ಆದಿವಾಸಿ ಯುವಕ ಯುವತಿಯರಲ್ಲಿ ಬಹಳಷ್ಟು ಮಂದಿ ನಿರುದ್ಯೋಗಿಗಳು ಇಲ್ಲವೇ ಅರೆ ಉದ್ಯೋಗಿಗಳು ಆಗಿದ್ದು ಅನಕ್ಷರತೆ ಮತ್ತು ಉದ್ಯೋಗಗಳ ಅಲಭ್ಯತೆಯಿಂದ ಅಸಂತೃಪ್ತರಾಗಿದ್ದಾರೆ. ಅದೇ ರೀತಿ ಪ್ರಾಬ್ಲಮ್ಸ್ ಆಫ್ ಹೆಲ್ತ್ ಆ್ಯಂಡ್ ಸ್ಯಾನಿಟೈಸೇಷನ್ ಎಂಬಂಥ ಒಂದು ಸಮಸ್ಯೆಯೂ ಕೂಡ ಇದೆ. ಆರೋಗ್ಯ ಮತ್ತು ನೈರ್ಮಲ್ಯದ ಸಮಸ್ಯೆ. ಈ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಯಾವುದೇ ಕಲ್ಪನೆ ಆದಿವಾಸಿಗಳಿಗೆ ಇಲ್ಲ. ಇವರು ಹಲವಾರು ರೋಗ ರುಜಿನಗಳಿಗೆ ಒಳಗಾಗಿದ್ದಾರೆ. ಉದಾಹರಣೆಗೆ ಮಲೇರಿಯಾ, ಕ್ಷಯ, ವಿಷಮಶೀತ ಜ್ವರ, ಚರ್ಮರೋಗ, ಮಂಗನ ಕಾಯಿಲೆ, ಸಿಡುಬು, ಕಣ್ಣಿನ ಸಂಬಂಧಪಟ್ಟಂಥ ಕಾಯಿಲೆಗಳು ಮುಂತಾದ ರೋಗಗಳಿಗೆ ಇವರು ಒಳಗಾಗಿ ಸಾವನ್ನು ಅಪ್ಪಿದ್ದಾರೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ತಮ್ಮದೇ ಆದ ಸಂಶಯವಿರುವುದರಿಂದ ಮಂತ್ರತಂತ್ರಗಳನ್ನು ಇವರು ನಂಬ್ತಿದ್ದಾರೆ ಅಥವಾ ಮಂತ್ರವಾದಿಗಳ ಮೊರೆ ಹೋಗ್ತಾ ಇದ್ದಾರೆ. ಕಾಯಿಲೆಯು ವಾಸಿಯಾಗಲು ಅವುಗಳ ಆಶ್ರಯ ಪಡೆಯುವುದು ಅವರಿಗೆ ಅನಿವಾರ್ಯವಾದಂತಾಗಿದೆ.
ಪರಕೀಯರ, ಅದರಲ್ಲೂ ಬ್ರಿಟಿಷ್ ಸಂಪರ್ಕಕ್ಕೂ ಮುಂಚೆ ಕೆಲವೊಂದು ರೋಗಗಳು ಮಾತ್ರ ಅವರನ್ನು ಬಾಧಿಸುತ್ತಿದ್ದರೆ, ಅದಾದ ನಂತರ ಇನ್ನೂ ಕೆಲವು ಹೊಸ ಹೊಸ ರೋಗಗಳು ಅವರನ್ನು ಬಲಿ ತೆಗೆದುಕೊಂಡು, ಉದಾಹರಣೆಗೆ ಗುಹ್ಯರೋಗ, ಮೇಹರೋಗ, ರಕ್ತದೊತ್ತಡ ಮುಂತಾದವು. ನೀಲಗಿರಿಯ ತೋಡವರು ಬ್ರಿಟಿಷರ ಆಗಮನಕ್ಕಿಂತಲೂ ಮುಂಚೆ ಆಧುನಿಕ ಜಗತ್ತಿನ ಸಂಪರ್ಕದಲ್ಲಿಯೇ ಇರಲಿಲ್ಲ. ಆದರೆ ಬ್ರಿಟಿಷರು ನೀಲಗಿರಿಯನ್ನು ತಮ್ಮ ಬೇಸಿಗೆಯ ವಿಶ್ರಾಂತಿ ಧಾಮವನ್ನಾಗಿ ಮಾಡಿಕೊಂಡ ಮೇಲೆ ದುಶ್ಚಟಗಳಿಗೆ ಬಲಿಯಾದ ಆದಿವಾಸಿಗಳು ಹಲವು ರೀತಿಯ ಅಂಟುಜಾಡ್ಯಗಳಿಗೆ ಬಲಿಯಾದರು. ಆದಿವಾಸಿಗಳು ವಾಸಿಸುವಂಥ ಗುಡಿಸಲುಗಳು ಸಹ ಅನೈರ್ಮಲ್ಯದಿಂದ ಕೂಡಿದ್ದು, ಸರಿಯಾದ ಗಾಳಿ ಬೆಳಕು ಬರಲಾರದಂಥ ಆವಾಸ ಸ್ಥಾನಗಳಾಗಿವೆ. ತಮ್ಮ ಬಟ್ಟೆ ಬರೆಗಳನ್ನು, ಆಹಾರದ ವಸ್ತುಗಳನ್ನು ಮತ್ತು ತಾವು ಉಪಯೋಗಿಸುತ್ತಿರುವ ಪಾತ್ರೆಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳುವ ಕಲೆಯೂ ಸಹ ಕೆಲವು ಆದಿವಾಸಿಗಳಿಗೆ ಗೊತ್ತಿಲ್ಲ. ಅವರು ಉಪಯೋಗಿಸುವ ಆಹಾರವೂ ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ಕೂಡಿದೆ. ಅಶುದ್ಧವಾದ ನೀರಿನ ಬಳಕೆಯಿಂದ ಹಲವು ಬಗೆಯ ಕಾಯಿಲೆಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಮುಖ ಸಮಸ್ಯೆ ಇದೆ, ನೋಡೋಣ. ಪ್ರಾಬ್ಲಮ್ಸ್ ಆಫ್ ಸೆಪರೇಟಿಸ್ಟ್ ಟೆಂಡೆನ್ಸಿ, ಪ್ರತ್ಯೇಕತಾ ಭಾವನೆಯ ಸಮಸ್ಯೆ. ಬ್ರಿಟಿಷರು ಅನುಸರಣೆ ಮಾಡುತ್ತಾ ಬಂದ ಒಡೆದ ಆಳುವ ಒಂದು ನೀತಿಯಿಂದಾಗಿ ಆದಿವಾಸಿಗಳು ಸಹ ಉಳಿದ ರಾಷ್ಟ್ರೀಯರಿಂದ ಬೇರೆ ಸರಿದುವಂತಾಯಿತು. ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಎಂಬ ಕಾಯ್ದೆಯನ್ನು ಜಾರಿಗೊಳಿಸಿ ಆದಿವಾಸಿಗಳೆಲ್ಲರೂ ಅಪರಾಧಿಗಳು ಇಲ್ಲವೇ ಸಮಾಜ ವಿರೋಧಿಗಳು ಎಂಬ ಭಾವನೆಯನ್ನು ಹುಟ್ಟುವಂತೆ ಮಾಡ್ತಾರೆ. ಇದರಿಂದ ಕ್ರೋಧಗೊಂಡ ಮುಗ್ಧರು, ಆದರೆ ಛಲವಾದಿಗಳು ಆದ ಅದೆಷ್ಟೋ ಆದಿವಾಸಿಗಳು ಬ್ರಿಟಿಷರೊಡನೆ ಹೋರಾಟಕ್ಕೆ ತೊಡಗಿ ಡಕಾಯಿತರು, ಟಕ್ಕರು, ದರೋಡೆಗಾರರು ಅಂತ ಹೇಳಿ ಒಂದು ಹಣೆಪಟ್ಟಿಯನ್ನು ಕಟ್ಕೊಳ್ಬೇಕಾಗುತ್ತೆ. ಬ್ರಿಟಿಷ್ ಸರ್ಕಾರವು ಕ್ರೈಸ್ತ ಮಿಷನರಿಗಳಿಗೆ ನೀಡಿದ, ಅದರಲ್ಲೂ ವಿದೇಶಿ ಮಿಷನರಿಗಳಿಗೆ ನೀಡಿದ ಕುಮ್ಮಕ್ಕಿನಿಂದಾಗಿ ಮತಾಂತರದ ಕಾರ್ಯ ಒಂದು ಮೇರೆಯನ್ನು ಮೀರಿ ನಡೆಯುತ್ತೆ. ಮಧ್ಯ ಮತ್ತು ಈಶಾನ್ಯ ವಲಯದ ಆದಿವಾಸಿಗಳನ್ನು ದಾರಿಗೆ ತರಲು ಬ್ರಿಟಿಷ್ ಸರ್ಕಾರವೇ ಕ್ರೈಸ್ತ ಪಾದ್ರಿಗಳನ್ನು ಕಳಿಸಿ ಮತಾಂತರ ಕಾರ್ಯ ಬರದಿಂದ ಸಾಗುವಂತೆ ಮಾಡ್ತಾರೆ. ಸುಮಾರು 200 ವರ್ಷಗಳವರೆಗೆ ಸತತವಾಗಿ ನಡೆದ ಈ ಕಾರ್ಯದಿಂದ ಭಾರೀ ಪ್ರಮಾಣದಲ್ಲಿ ಆದಿವಾಸಿಗಳು ಮತಾಂತರಗೊಳ್ತಾರೆ. ಜೊತೆಗೆ ಆದಿವಾಸಿಗಳ ವಿರುದ್ಧದ ಅಪರಾಧದ ಹೆಚ್ಚಳ, ಮುಗ್ಧರು ಅಮಾಯಕರು ಆಗಿರುವ ಆದಿವಾಸಿಗಳ ವಿರುದ್ಧದ ಅಪರಾಧಗಳು ಹೆಚ್ಚುತ್ತಲೇ ಇವೆ. ಜೊತೆಗೆ ಇವರಲ್ಲಿ ಅಭದ್ರತೆಯ ವಾತಾವರಣ ಕೂಡ ಇದೆ. ಕಳ್ಳ ಸಾಗಾಣಿಕೆಯಲ್ಲಿ ಇವರನ್ನು ಬಳಸ್ಕೊಳ್ಳಲಾಗ್ತಾಯಿದೆ. ವಿದೇಶಿ ಸಂಚುಕೋರರು ಹಾಗೂ ದಾಳಿಕೋರರು ಆದಿವಾಸಿ ಪ್ರದೇಶಗಳ ಗಡಿಗಳ ಮೂಲಕ ಒಳನುಸುಳುತ್ತಿರುವುದು ಇನ್ನೊಂದು ಬಹುದೊಡ್ಡ ಸವಾಲಾಗಿದೆ. ಈ ಸಂಚುಕೋರರು ಆದಿವಾಸಿಗಳ ಮುಗ್ಧತೆಯ ದುರ್ಲಾಭ ಪಡೆದು ಅವರ ಮೂಲಕ ಶಸ್ತ್ರಾಸ್ತ್ರಗಳನ್ನು, ನಿಷೇಧಿತ ಮಾದಕ ವಸ್ತುಗಳನ್ನು ಕಳ್ಳತನದಿಂದ ದೇಶದ ಒಳಕ್ಕೂ ಹಾಗೂ ಹೊರಕ್ಕೂ ಸಾಗಿಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ಗಡಿ ಪ್ರದೇಶಗಳಲ್ಲಿ ಬಹಳ ನಾಜೂಕಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಆದಿವಾಸಿಗಳಲ್ಲಿ ಎಜುಕೇಷನಲ್ ಪ್ರಾಬ್ಲಮ್ಸ್ ಅಥವಾ ಶೈಕ್ಷಣಿಕ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಪರಿಶಿಷ್ಟ ಪಂಗಡಗಳಲ್ಲಿ ಇಂದಿಗೂ ಕೂಡ ಹೆಚ್ಚಿನ ಜನರು ಅವಿದ್ಯಾವಂತರಾಗಿಯೇ ಉಳಿದಿದ್ದಾರೆ. ಅಲ್ಲದೆ ಆದಿವಾಸಿಗಳ ಆಡುವ ಭಾಷೆಗೆ ಲಿಪಿ ಅನ್ನೋದು ಇಲ್ಲ. ಇಂತಹ ಆಡು ಭಾಷೆಗಳ ಸಂಖ್ಯೆ ಅಸಂಖ್ಯಾತವಾಗಿರುವುದರಿಂದ ಅವರ ಶೈಕ್ಷಣಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಭಾರೀ ಅಡಚಣೆಯುಂಟಾಗಿದೆ. ಶಿಕ್ಷಣದ ಮಹತ್ವವಿನ್ನೂ ಅವರುಗಳಿಗೆ ಸರಿಯಾಗಿ ಮನದಟ್ಟಾಗದೇ ಇಲ್ಲದಿರುವುದರಿಂದ ಸರ್ಕಾರವು ನೀಡಬಯಸಿರುವ ಶೈಕ್ಷಣಿಕ ಸೌಲಭ್ಯಗಳನ್ನು ಅವರು ಉಪಯೋಗಿಸಿಕೊಳ್ಳಲಾರದವರಾಗಿದ್ದಾರೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವ ಶಾಲೆಗಳಿಗೆ ಹೋಗಿ ಕೆಲಸ ಮಾಡಲು ನಾಗರಿಕ ಸಮಾಜದ ಅಧ್ಯಾಪಕರು ಸಿದ್ಧರಿಲ್ಲದೇ ಇರುವುದು ಬಹುದೊಡ್ಡ ಒಂದು ತೊಡಕಾಗಿದೆ. ವಿದ್ಯಾರ್ಥಿಗಳೇ, ನಾವು ಈ ತರಗತಿನಲ್ಲಿ ಪರಿಶಿಷ್ಟ ಪಂಗಡಗಳ ಅಥವಾ ಆದಿವಾಸಿಗಳ ಪ್ರಮುಖ ಸಮಸ್ಯೆಗಳನ್ನು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದಿನ ತರಗತಿನಲ್ಲಿ ಅಂದರೆ ನೆಕ್ಸ್ಟ್ ಸೆಷನ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ವೆಲ್ಫೇರ್ ಮೆಜರ್ಸ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್, ಪರಿಶಿಷ್ಟ ಪಂಗಡಗಳನ್ನು ಉನ್ನತೀಕರಣಗೊಳಿಸುವ ಸಲುವಾಗಿ ಇರುವಂತಹ ಸಂವಿಧಾನಾತ್ಮಕ ಹಾಗೂ ಕಲ್ಯಾಣ ಕ್ರಮಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು.